ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆ 6:30ಗೆ ಎದ್ದಾದ್ಮೇಲೆ ಫ್ರೆಶ್ ಆದೆ ಒಂದ್ಸತಿ. ಆಮೇಲೆ ಎಕ್ಸರ್ಸೈಸ್ ಮಾಡಿದೆ. ಆಮೇಲೆ ಮತ್ತೆ ಫ್ರೆಶ್ ಆಗಿ ಡ್ರೆಸ್ ಹಾಕೊಂಡು ಈಗ ಸ್ಕೂಲಿಗೆ ಟೈಮ್ ಆಗಿದೆ, ಹೊರಟೆ. ಅಪ್ಪ ಏನು ತಿಂಡಿ ಮಾಡಿರ್ಲಿಲ್ಲ ಇವತ್ತು. ಹಾಗೆ ಈಗ ನಮ್ಮ ಮನೆ ಹತ್ರ ಒಂದು ಹೋಟ್ಲ್ ಇದೆ, ನ್ಯಾನ್ಸಿ ಅಂತ, ಅಲ್ಲಿಗೆ ಹೋಗ್ತಾ ಇದೀವಿ. ಹಾಯ್ ಫ್ರೆಂಡ್ಸ್, ತಿಂಡಿ ಮಾಡಿಲ್ಲ, ಮಲಗಿದ್ ಲೇಟ್ ಆಗೋಯ್ತು. ಕೆಲಸ ಜಾಸ್ತಿ ಇತ್ತು ನೆನ್ನೆ, ಬೆಳಗ್ಗೆ ಲೇಟ್ ಆಗ್ಬಿಡ್ತು. ಹಂಗಾಗಿ ಇಲ್ಲೊಂದು ಹೋಟೆಲ್ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಹೊಸಕೊಪ್ಪಲು ಎಂಟ್ರೆನ್ಸ್ ಅಲ್ಲಿ ಹೋಟೆಲ್ ನ್ಯಾನ್ಸಿ ಅಂತ. ತುಂಬಾ ಚೆನ್ನಾಗಿ ಮಾಡ್ತಾರೆ ತಿಂಡಿ ಎಲ್ಲ, ಅಡಿಗೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಹೋದ್ರೆ ಸ್ಟಾರ್ಟ್ ಮಾಡೋದ್ರಿಂದ 15 ಡೇಸ್ ಆಯ್ತು, 20 ಡೇಸ್ ಆಯ್ತು. ಅಲ್ಲೇ ಊಟ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ತುಂಬಾ ಮನೆ ತರನೇ, ಮನೆಯಿಂದನೂ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ತಿಂಡಿ, ತುಂಬಾ ನೀಟು, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಅಂದಿದೆ ಹೋಗ್ತಾ ಇದೀನಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾ, ಕಾಫಿಗುರಿಯಿಂದ ಮೈಸೂರು ರೋಡಿಂದ ಬಂದೆ, ಇಲ್ಲೇ ಹೊಸಕೊಪ್ಪಲು ಎಂಟ್ರೆನ್ಸ್ ಅಲ್ಲೇ ಇದೆ. ತುಂಬಾ ಚೆನ್ನಾಗಿದೆ ಊಟ. ಅಲ್ಲಿ ಇಂಡಸ್ಟ್ರಿಯಲ್ ಇರೋರು ಬರ್ಬೋದು. ಇಲ್ಲಿದೆ ನೋಡಿ ನ್ಯಾನ್ಸಿ ಹೋಟೆಲ್ ಇದೆ ಫ್ರೆಂಡ್ಸ್, ಎಂಟ್ರೆನ್ಸ್ ಇದೆ ನ್ಯಾನ್ಸಿ ಹೋಟೆಲ್. ಇವತ್ತಿನ ತಿಂಡಿ ಬಿಸಿಬೇಳೆ ಬಾತ್, ಟೊಮೊಟೊ ರೈಸ್, ಇಡ್ಲಿ. ಬಿಸಿಬೇಳೆ ಬಾತ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗದಿರನಿಗೆ ಬಿಸಿಬೇಳೆ ಬಾತ್ ಇಷ್ಟ ಇಲ್ಲ ಅಂತ ಟೊಮೊಟೊ ರೈಸ್ ತಿಂತಾ ಇದಾರೆ. ಹೇಗಿದೆ ಬೋನ್?